ಜೊತೆಗೆ ಅವ್ರು ಹೇಳ್ತಾ ಇದ್ದಾರೆ ನೋಡಿ, ಶೈಕ್ಷಣಿಕ ರೂಪದಲ್ಲಿ ಅವ್ರನ್ನ ತರಬೇತಿ ಪಡಿಸ್ಬೇಕು. ಹೊರ ರಾಜ್ಯದವರಿಗೆ ಅಥವಾ ಪರಭಾಷಿಗರಿಗೆ ಯಾರಾದ್ರೂ ಆಗಿರಬಹುದು ಅವರು. ಒಂದು ರಾಜ್ಯದಲ್ಲಿ ನೆಲೆಸಿದವರು ಅಲ್ಲಿನ ಪ್ರಾದೇಶಿಕ ಭಾಷೆಯನ್ನ ಕಲಿಯದೇ ಹೋಗದ ಹಾಗೆ ನಾವು ನೋಡ್ಕೊಳ್ಬೇಕು. ಅದು ಕಲಿಲೇಬೇಕು ಅವರು ಅಂತ. ಅದು ನಮ್ಮ ಸರ್ಕಾರದ ಜವಾಬ್ದಾರಿ ಆಗಿರಬೇಕು. ಇದು ಕಡ್ಡಾಯ. ಸರ್ಕಾರಕ್ಕೂ ಕೂಡ ಕೆಲವೊಂದು ಕಡ್ಡಾಯ ಆ, ಕೆಲವೊಂದು ನಿಯಮಗಳನ್ನ ಅವರು ಅಳವಡಿಸ್ಕೊಳ್ಬೇಕಾಗುತ್ತೆ ನಮ್ಮ ಭಾಷೆ ಸಂಸ್ಕೃತಿ ಅಂತ ಬಂದಾಗ. ಏಕೆಂತಂದ್ರೆ ಇಲ್ಲಿ ಯಾರಾದ್ರೂ ಮಿನಿಸ್ಟರ್ ಬರ್ತಾರೆ ಹೋಗ್ತಾರೆ, ಮತ್ಯಾರೋ ಬರ್ತಾರೆ ಮತ್ಯಾರೋ ಹೋಗ್ತಾರೆ, ಈ ತರದ್ದಲ್ಲ. ನಾವು ಅಲ್ಲಿ ಇದ್ಕೊಂಡು ಅಧಿಕಾರದಲ್ಲಿ ಇದ್ಕೊಂಡು ನಾವು ಏನೇನೆಲ್ಲ ಮಾಡಬಹುದು ಅನ್ನುವಂಥದ್ದು ಅವ್ರಿಗೂ ಕೂಡ ಮನಸ್ಸಿನಿಂದ ಬರಬೇಕಾಗುತ್ತೆ. ನಮ್ಮ ಭಾಷೆ, ನಮ್ಮ ಸಂಸ್ಕೃತಿ, ನಮ್ಮ ನೆಲ ಜಲ, ಆ ಒಂದು ಪ್ರಾಕೃತಿಕ ಸೌಂದರ್ಯ ಆಗಿರ್ಬೋದು, ನಮ್ಮ ಜೀವನ ಶೈಲಿ ಏನಿದೆ ಅದಾಗಿರ್ಬೋದು. ಸೊ ಒಂದು ಭಾಷೆ ಅನ್ನೋದು ಬರೀ ಒಂದು ಭಾಷೆ ಅಲ್ಲ, ಒಂದು ಮಾತಲ್ಲ, ಅದು ಒಂದು ಕಮ್ಯುನಿಕೇಶನ್ ಅಂತ. ನೀವೇನು ಸಂಪರ್ಕ ಮಾಧ್ಯಮ ಅಂತಿಲ್ಲ, ಅದಷ್ಟು ಮಾತ್ರ ಆಗೋದಿಲ್ಲ. ಭಾಷೆ ಅನ್ನುವಂಥದ್ದು ಇಡೀ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ, ಒಂದು ಸಂಸ್ಕೃತಿ, ಒಂದು ಪರಂಪರೆಯನ್ನ ಕಟ್ಟಿಕೊಡುವ ಕೆಲಸ ಏನಾದ್ರೂ ಆಗುತ್ತೆ ಅಂತ ಹೇಳಿದ್ರೆ ಅದು ಭಾಷೆಯಿಂದ ಬಹುಶಃ ಆಮ್, ಭಾಗಶಃ ಅದು ನಮ್ಮ ಹಿನ್ನೆಲೆನ ತಿಳಿಸ್ಕೊಡೋ ಪ್ರಯತ್ನವನ್ನ ಮಾಡುವುದಕ್ಕೆ ಒಂದು ದ್ಯೋತಕ ಅಂತ ನಾವಿಲ್ಲಿ ಹೇಳ್ಬಹುದು. ಹಾಗಾಗಿ ಭಾಷೆಯನ್ನ ಕಲಿದೇ ಹೋಯ್ತು ಅಂತ ಹೇಳಿದ್ರೆ ಅವರು ಎಲ್ಲೋ ಒಂದು ಕಡೆ ದ್ವೀಪ ಜೀವಿಗಳಾಗಿ ಬದುಕಬಹುದು ಅನ್ನುವುದು ಹಾಮಾನಾಯಕರ ಅಭಿಪ್ರಾಯ. ಆದ್ರೆ ಇಲ್ಲಿ ನನ್ನ ಅಭಿಪ್ರಾಯ ನೋಡಿ, ಇಡೀ ನಮ್ಮ ಕರ್ನಾಟಕವನ್ನ ನೀವು ಈ ಕ್ಷಣಕ್ಕೆ ಪರಿಶೀಲನೆ ಮಾಡಿ ನೋಡಿ, ವಿದೇಶಿ ಸಾರಿ ಪರಭಾಷಿಗರು ಬಂದು ನಮ್ಮ ಮೇಲೆ ಎಷ್ಟೆಷ್ಟೆಲ್ಲ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ. ನಮ್ಮ ಕರ್ನಾಟಕವನ್ನ ಸುತ್ತುವರೆದು ಬಿಟ್ಟಿದ್ದಾರೆ. ಹಿಂದಿ ಭಾಷಿಗರಾಗಿರ್ಬೋದು ಅಥವಾ ಇನ್ಯಾರೋ ಆಗಿರ್ಬೋದು. ನಮ್ಮ ಕರ್ನಾಟಕವನ್ನ ಯಾವ್ಯಾವ ರಾಜ್ಯಗಳು ಆವರಿಸ್ಕೊಂಡಿದೆಯಲ್ಲ ಗಡಿಗಳಲ್ಲಿ, ಆ ಎಲ್ಲಾ ಭಾಷಿಗರ ಭಾಷೆಯನ್ನು ನಾವೇ ಕಲ್ತು ಬಿಟ್ಟಿದ್ದೀವಿ. ಅವ್ರು ಕಲಿಯೋದೇ ಇಲ್ಲ. ನಾವು ಸಹೃದಯರಲ್ಲ ಅಥವಾ ವಿಶಾಲ ಹೃದಯರು ಅಂತ ನಾವೇನ್ ಅನ್ಕೊಳ್ತಾ ಇದೀವಲ್ಲ, ಅದು ಹಂಗ ಆಗ್ತಾ ಆಗ್ತಾ ಏನಾಗ್ತಾ ಇದೆ ಅಂದ್ರೆ ನಮ್ಮನ್ನ ಅವ್ರು ತುಳಿಯೋ ಪ್ರಯತ್ನ ಮಾಡ್ತಾ ಇದಾರೆ ಭಾಷೆಯ ಮೂಲಕ. ಅದ್ ನಮ್ಗೆ ಅರ್ಥನೇ ಆಗ್ತಾ ಇಲ್ಲ. ನಾವಿನ್ನು ಹೋಗ್ಲಿ ಬಿಡು, ನಾವು ವಿಶಾಲ ಹೃದಯ ಕನ್ನಡಿಗರು, ವಿಶಾಲ ಹೃದಯ ಇದ್ದಂಥವ್ರು, ವಿಶಾಲ ಮನಸ್ಸಿನವರು, ಏನಾದ್ರೂ ಸಹಿಸ್ಕೊಳ್ತಾರೆ. ಆತಿಥ್ಯವನ್ನ ಕೊಡ್ತೀವಿ, ಅವ್ರಿಗೆ ಅತಿಥಿ ಸತ್ಕಾರವನ್ನ ಮಾಡ್ತೀವಿ, ಮಾಡಿ, ಯಾರು ಬೇಡ ಅಂತಾರೆ. ನಮ್ಮತನವನ್ನ ಕಳ್ಕೊಂಡು ನಾವು ಮಾಡೋದ್ರಲ್ಲಿ ಅರ್ಥ ಇಲ್ಲ. ನಾವು ಕೊನೆಗೆ ಒಂದು ದಿನ ನಮ್ಮ ರಾಜ್ಯದಲ್ಲಿಯೇ ನಾವು ಪರಕೀಯರಾಗಿ ನಿಲ್ಲುವಂತ ಕಾಲಕ್ಕೆ ಬಂದು ನಿಲ್ತೀವಿ. ಹಾಗಾಗಿ ದಯವಿಟ್ಟು ಆಡಳಿತಾತ್ಮಕವಾಗಿ ಯಾರ್ಯಾರು ಕಾರ್ಯವನ್ನು ನಿರ್ವಹಿಸಬೇಕು ಬಹುದು ಕನ್ನಡ ಉಳಿಸ್ಲಿಕ್ಕೆ, ಅದನ್ನ ಖಂಡಿತವಾಗ್ಲೂ ಅವರು ಪ್ರಯತ್ನವನ್ನ ಪಡಬೇಕು. ಜೊತೆಗೆ ನಾವು ಕೂಡ ಒಂದೊಂದು ಕನ್ನಡದ ಮನಸ್ಸು ಕೂಡ ಕನ್ನಡವನ್ನು ಉಳಿಸುವ ಕೆಲಸವನ್ನ ಮಾಡಬೇಕು ಅನ್ನುವಂಥದ್ದು. ನೋಡಿ, ಲೇಖಕರ ಅಭಿಪ್ರಾಯ ಏನಪ್ಪಾ ಅಂತ ಹೇಳಿದ್ರೆ, ಹೊರ ರಾಜ್ಯದಿಂದ ಬಂದವರು ನಮ್ಮ ಭಾಷೆಯನ್ನ ಕಲಿದಲೇ ಹೋಯ್ತು ಅಂದ್ರೆ ದ್ವೀಪ ಜೀವಿಗಳಾಗಿ ಉಳಿಯುವಂತಹ ಪರಿಸ್ಥಿತಿ ಬರುತ್ತೆ ಅಂತ. ಖಂಡಿತವಾಗ್ಲೂ ಇಲ್ಲ. ಅವತ್ತಿನ ಕಾಲಘಟ್ಟಕ್ಕೆ ಇತ್ತೋ ಏನೋ ಇದನ್ ಈ ಒಂದು ಆ ರಚನೆಯನ್ನ ಮಾಡುವಾಗ. ಆದ್ರೆ ಇವತ್ತಿಲ್ಲ. ನಾವೇ ದ್ವೀಪ ಜೀವಿಗಳಾಗಿ ಬದುಕುವಂತ ಪರಿಸ್ಥಿತಿ ಇವತ್ತು ನಮ್ಮ ಕನ್ನಡಿಗರಿಗೆ ಬಂದಿದೆ. ಇದು ನಿಜವಾಗ್ಲೂ ಕೂಡ ದುರಂತ. ಇದು ಈ ರೀತಿ ಆಗ್ಬಾರ್ದು ಅಂತ ಹೇಳಿದ್ರೆ ನಾವು ಈ ಕ್ಷಣದಿಂದಲೇ ಕನ್ನಡಕ್ಕಾಗಿ, ಅದನ್ನ ಉಳಿಸೋದಕ್ಕಾಗಿ ಏನೇನೆಲ್ಲ ಮಾಡಬಹುದು. ಇದಕ್ಕೆ ಯಾವ ಕಾನೂನುಗಳು ಬೇಕಿಲ್ಲ ನನ್ನ ಪ್ರಕಾರ. ಕನ್ನಡವನ್ನು ಉಳಿಸ್ಲಿಕ್ಕೆ ಯಾವ ಕಾನೂನು ಬೇಕಾಗಿಲ್ಲ ರೀ. ನಾವು ಕನ್ನಡ ಮಾತಾಡ್ತೀವಿ, ನಮ್ಮ ಮಾತೃಭಾಷೆ ನಾವು ಉಳಿಸ್ಕೊಳ್ಳೋಣ. ಕಾನೂನಾತ್ಮಕವಾಗಿ ಅವ್ರು ಮಾಡ್ಬೇಕಾಗಿರೋದು ಮಾಡ್ಲಿ. ಅದರೊಟ್ಟಿಗೆ ಒಬ್ಬರಿಂದನೇ ಆಗೋದಿಲ್ಲಲ್ಲ. ಹಾಗಾಗಿ ದಯವಿಟ್ಟು ಪ್ರತಿಯೊಬ್ಬ ಕನ್ನಡಿಗರು ಕೂಡ ಕನ್ನಡಕ್ಕಾಗಿ, ಅದರ ಉಳಿವಿಗಾಗಿ ಶ್ರಮ ಪಡಬೇಕು. ಕನ್ನಡದಷ್ಟು ಸುಲಲಿತವಾದ, ಸುಲಭವಾದ, ಅದ್ಭುತವಾದ, ಸರಳವಾದ, ಸುಂದರವಾದ ಭಾಷೆ ಬಹುಶಃ ನಮ್ಮ ಕರ್ನಾಟಕ, ಈ ನಮ್ಮ ಇಡೀ ಭಾರತದ ಇತರ ಭಾಷೆಗಳಲ್ಲಿ ಯಾವುದೂ ಇಲ್ಲ ಅಂತ ನನ್ನ ಅಭಿಪ್ರಾಯ. ಯಾಕೆ ಅಂದ್ರೆ ಒಂದೊಂದು ಪದವೂ ಕೂಡ ಅದ್ಭುತವಾದ ಶಬ್ದವನ್ನ, ಒಂದು ಧ್ವನಿಯನ್ನ ಕೊಡುತ್ತೆ. ಅದನ್ನ ಕೇಳುವಾಗ್ಲೇ ಏನೋ ಒಂದು, ಅದಕ್ಕೆ ರಾಜ್ಕುಮಾರ್ ಅವ್ರ ಹಾಡು ಕೇಳಿದಿರಲ್ಲ, ಹಾಲಿನ ಹೊಳೆಯೋ ಜೇನಿನ ಮಳೆಯೋ ಸುಧೆಯೋ ಕನ್ನಡ ಸವಿ ನುಡಿಯೋ. ಇದು ಅಮೃತಕ್ಕೆ ಸಮಾನವಾದ ಭಾಷೆ ನಮ್ಮ ಕನ್ನಡ ಭಾಷೆ ಅಂತಕ್ಕಂಥದ್ದು. ಹಾಗಾಗಿ ದಯವಿಟ್ಟು ಇದನ್ನ ಉಳಿಸುವ ಪ್ರಯತ್ನವನ್ನ ನಾವೆಲ್ಲರೂ ಒಗ್ಗಟ್ಟಾಗಿ ಮಾಡಬೇಕು ಅನ್ನುವಂಥ ವಿಚಾರಗಳನ್ನ ಇಲ್ಲಿ ಹೇಳೋ ಪ್ರಯತ್ನವನ್ನ ಲೇಖಕರು ಮಾಡಿದ್ದಾರೆ. ಒಂದು ರಾಜ್ಯದ ಎಲ್ಲಾ ಸೌಲಭ್ಯಗಳನ್ನ ಬಳಸ್ಕೊಂಡು ಬದುಕುವ ಜನ ಅಲ್ಲಿನ ಭಾಷೆಯನ್ನ ಬಳಸುವುದು ಅನಿವಾರ್ಯವಾಗಬೇಕು, ಅನಿವಾರ್ಯವೇ ಆಗಬೇಕು. ನೋಡಿ ಅಲ್ಲಿ ಎಷ್ಟು, ಅದೇ ನಾನು ಇಷ್ಟೊತ್ತು ಹೇಳಿದ್ದ ವಿಚಾರಗಳನ್ನೇ ಅಲ್ಲಿ ಹೇಳ್ತಾ ಇದ್ದಾರೆ. ಯಾವ
ಜನ ಬೇರೆ ರಾಜ್ಯದಿಂದ ನಮ್ಮ ರಾಜ್ಯಕ್ಕೆ ಬರ್ತಾರೋ ಅವರು ತಮ್ಮ ದಿನನಿತ್ಯದ ಜೀವನದ ಬಳಕೆಗೆ ಕನ್ನಡವನ್ನು ಬಳಸ್ಕೊಳ್ಳೇಬೇಕು. ಅದು ಅನಿವಾರ್ಯ ಆಗಬೇಕು ಅಥವಾ ಕಡ್ಡಾಯ ಆಗಬೇಕು. ಅದು ನಡೀತಾ ಇಲ್ಲ ಇವತ್ತು. ನಡೆಯೋ ಹಾಗೆ ಮಾಡುವ ಜವಾಬ್ದಾರಿ, ಹೊಣೆಗಾರಿಕೆ ನಮ್ಮೆಲ್ಲರ ಮೇಲೂ ಕೂಡ ಇದೆ ಅಂತಕ್ಕಂಥದ್ದು. ಭಾಷೆಯ ಕಲಿಕೆ ಮಾತೃಭಾಷಾ ಕಲಿಕೆಗೆ ವಿರೋಧವಾದುದಲ್ಲ. ಹೌದಲ್ಲ? ಇದು ಅತ್ಯಂತ ಮುಖ್ಯವಾದ ವಿಚಾರ. ನಿಮ್ಮ ಮನೆಗಳಲ್ಲಿ ನೀವು ನಿಮ್ಮ ಭಾಷೆಯನ್ನ ಮಾತಾಡ್ಕೊಳ್ಳಿ. ಮನೆಯಿಂದ ಹೊರಗಡೆ ಬಂದಾಗ ನೀವು ಯಾವ ರಾಜ್ಯದಲ್ಲಿದ್ದೀರಿ ಆ ಭಾಷೆಯನ್ನ ಮಾತಾಡ್ಬೇಕಲ್ಲ. ಅದರಲ್ಲಿ ಅಹಂಕಾರ ಪಡುವಂಥದ್ದಾಗಿರ್ಬೋದು ಅಥವಾ ನಮ್ಮ ಮೇಲೆ ದಬ್ಬಾಳಿಕೆ ಮಾಡೋ, ಇವತ್ತೆಲ್ಲ ನಮ್ಮ ಮೇಲೆ ದಬ್ಬಾಳಿಕೆಗಳು ನಡೀತಾ ಇದೆ ಬಿಡಿ, ನಡೀತಾ ಇದೆ. ಅದಕ್ಕೆ ಅವಕಾಶ ಕೊಡಬಾರ್ದು. ನಾವು ಇನ್ನು ಮೇಲಾದ್ರೂ ನಾವು ಜಾಗೃತವಾಗದಲೇ ಹೋಯ್ತು ಅಂತ ಹೇಳಿದ್ರೆ ಭಾಷೆ ವಿಚಾರದಲ್ಲಿ ಖಂಡಿತವಾಗ್ಲೂ ಕೂಡ ಕನ್ನಡ ತುಂಬಾ ಕಷ್ಟ ಆಗುತ್ತೆ, ತುಂಬಾ ಕಷ್ಟ ಆಗುತ್ತೆ. ಹಾಗಾಗಿ ಇಂತಹ ವಿಚಾರಗಳನ್ನ ಹೇಳೋ ಪ್ರಯತ್ನ ಲೇಖಕರು ಅವತ್ತಿನ ಕಾಲಘಟ್ಟಕ್ಕೆ ಮಾಡಿದ್ದಾರೆ, ಆರಂಭದ ಹಂತದಲ್ಲಿಯೇ ಅನ್ನುವಂಥದ್ದು. ಅವೆರಡೂ ಕೂಡ ಪೂರಕವಾಗಬೇಕು. ಅಂದ್ರೆ ನಿಮ್ಮ ಮಾತೃಭಾಷೆ ಯಾವ್ದಾದ್ರೂ ಇರಲಿ, ನೀವು ಎಲ್ಲಿ ಜೀವನವನ್ನ ಮಾಡ್ತಾ ಇದ್ದೀರಿ, ನೀವು ಬದುಕನ್ನ ಎಲ್ಲಿ ಕಟ್ಕೊಂಡಿದ್ದೀರಿ. ನಿಮ್ಮ ರಾಜ್ಯದಲ್ಲಾದ್ರೆ ನಿಮ್ಮ ಭಾಷೆನ ನೀವು ಮಾತಾಡ್ಕೊಳ್ಳಿ, ಗೌರವಿಸಿ, ಪ್ರೀತಿಸಿ, ಪೂಜಿಸಿ, ಎಲ್ಲವೂ ಆಗ್ಲಿ. ಆದರೆ ನೀವು ಹೊರ ರಾಜ್ಯಕ್ಕೆ ಹೋಗಿ ಬದುಕ್ತಾ ಇದ್ದೀರಿ ಅಂತ ಹೇಳಿದ್ರೆ ಅಲ್ಲಿಯ ನೆಲ, ಜಲ, ಪ್ರತಿಯೊಂದಕ್ಕೂ ಅಲ್ಲಿಯ ಸಂಸ್ಕೃತಿಗೆ ನೀವು ಗೌರವವನ್ನು ಕೊಡಬೇಕು ಅಂದ್ರೆ ಮೊದಲು ನೀವು ಆ ಭಾಷೆಗೆ ಗೌರವವನ್ನು ಕೊಟ್ಟು ಕಲಿಯೋ ಅಭ್ಯಾಸವನ್ನ ಮಾಡ್ಕೊಳ್ಬೇಕು. ಇದು ನಾವಾದ್ರೂ ಸರಿ ಅಥವಾ ಪರದೇಶಿಗರಾದ್ರೂ ಸರಿ. ಹೌದಲ್ವಾ? ಈಗ ನಾವು ಇಲ್ಲೇ ಇದ್ಕೊಂಡೆ ಎಲ್ಲಾ ಭಾಷೆಗಳನ್ನ ಕಲಿತಾ ಇದ್ದೀವಿ, ಹೊರಗಡೆಯಿಂದ ಬರೋರಿಗೆ ಅವರ ಭಾಷೆಯಲ್ಲೇ ಮಾತನಾಡ್ತಾ ಇದ್ದೀವಿ, ಅವ್ರಿಗೆ ಗೌರವನ್ನ ಕೊಡ್ತಾ ಇದ್ದೀವಿ ಅಂದಾಗ ಅದನ್ನ ಅವರು ಕೂಡ ಅಳವಡಿಸ್ಕೊಳ್ಬೇಕಲ್ವಾ? ಇದು ಲೇಖಕರ ಅಭಿಪ್ರಾಯ. ಇನ್ನು ಮುಂದುವರೆದು ಲೇಖಕರು ಕನ್ನಡ ಮಾಧ್ಯಮ ಮತ್ತು ಇಂಗ್ಲಿಷ್ ಮಾಧ್ಯಮದ ಶಿಕ್ಷಣದ ವಿಚಾರಕ್ಕೆ ಬಂದಾಗ ಇಲ್ಲಿ ಕನ್ನಡಕ್ಕೆ ಎಷ್ಟು ಮಹತ್ವವನ್ನು ಕೊಡಬೇಕು ಅಥವಾ ಪ್ರಾದೇಶಿಕ ಭಾಷೆಗಳಿಗೆ ಇದು ಯಾವ ಭಾಷೆಗಳು ಕೂಡ ಅನ್ವಯಿಸುವಂಥದ್ದು. ಇಲ್ಲಿ ಮುಖ್ಯವಾಗಿ ಕನ್ನಡವನ್ನ ಉಳಿಸಿ ಬೆಳೆಸ್ಕೊಳ್ಬೇಕಾದಂತ ಅನಿವಾರ್ಯತೆ ಬಂದಿರೋದ್ರಿಂದ ಈ ಒಂದು ಬಹುಶಃ ಪಠ್ಯವನ್ನು ನಿಮಗೆ ಕೊಟ್ಟಿದ್ದಾರೆ. ಏಕೆಂದ್ರೆ ಆ ಯುವ ಜನತೆಯಿಂದ ಆಗದೆ ಇರುವಂತ ಕೆಲಸ ಯಾವುದೂ ಇಲ್ಲ ಸಾಮಾಜಿಕವಾಗಿ. ಹಾಗಾಗಿ ಆ ಜವಾಬ್ದಾರಿಗಳನ್ನ ನಿಮ್ಮ ಮೇಲೆ ಹಾಕ್ತಾ ಇದ್ದಾರೆ. ವಿದ್ಯಾರ್ಥಿಗಳ ಜೀವನದ ಹಂತದಲ್ಲಿ ಇದನ್ನ ತಿದ್ಕೊಳ್ಬೇಕು. ನಾವು ಬರೀ ಶಿಕ್ಷಣವನ್ನ ಕಲಿತೀವಿ, ಕೆಲಸ ತಗೊಳ್ತೀವಿ, ಸಂಪಾದನೆ ಮಾಡ್ತೀವಿ, ಜೀವನ ಮಾಡ್ತೀವಿ, ಸಾಧನೆ ಮಾಡ್ತೀವಿ. ಅದಲ್ಲ. ಸಾಧನೆ ಹೇಗಿರ್ಬೇಕು ಅಂತ ಹೇಳಿದ್ರೆ ಎಲ್ಲಾ ಹಂತದಿಂದಲೂ ಕೂಡ ಬದಲಾವಣೆಗಳಾಗಬೇಕು ಒಬ್ಬ ಮನುಷ್ಯನ ಜೀವನದಲ್ಲಿ. ಭಾಷೆ ವಿಚಾರದಲ್ಲಿ, ಸಂಸ್ಕೃತಿ ವಿಚಾರದಲ್ಲಿ, ಸಂಸ್ಕಾರದ ವಿಚಾರದಲ್ಲಿ, ಪರಂಪರೆಯ ವಿಚಾರಗಳಲ್ಲಿ, ನಮ್ಮ ದೈಹಿಕ ಆಂಗಿಕ ಭಾಷೆಗಳ ಮೂಲಕ, ನಮ್ಮ ಶಿಸ್ತಿನ ಮೂಲಕ ಈ ಬೇಕಾದಷ್ಟೇ. ಶಿಕ್ಷಣ ಅಂದ್ರೆ ಬರೀ ಅಂಕಗಳನ್ನ ತಗೊಳ್ಬೇಕು, ಒಳ್ಳೊಳ್ಳೆ ಅಂಕಗಳನ್ನು ತಗೊಳ್ಬೇಕು, ಒಳ್ಳೊಳ್ಳೆ ಹುದ್ದೆಯಲ್ಲಿರ್ಬೇಕು ಅನ್ನೋಂಥದ್ದು ಮಾತ್ರ ಅಲ್ಲ. ಇಲ್ಲಿ ನಮ್ಮ ಭಾಷೆಯೊಟ್ಟಿಗೆ ನಮ್ಮ ಬದುಕಿರೋದ್ರಿಂದ ಅದರ ಒಟ್ಟಿಗೆ ನಾವು ಸಾಧಕರಾಗಬೇಕು ಅನ್ನುವಂಥದ್ದು. ಹಾಗಾಗಿ ಮುಂದಿನ ಭಾಗದಲ್ಲಿ ಅವ್ರು ಹೇಳುವಂಥದ್ದು ಕನ್ನಡ ಮತ್ತು ಇಂಗ್ಲಿಷ್ ಭಾಷೆಗಳ ನಡುವಿನ ಸಂಬಂಧ ಹೇಗೆ ಇರಬೇಕು. ಇರಬೇಕು ಅಂದ್ರೆ ಶಾಸನ ಮಾಡಿದ್ರೆ ಮಾತ್ರ ಇರ್ತದೆ ಅಂತಲ್ಲ, ಅಳವಡಿಸ್ಕೊಳ್ಬೇಕಾಗಿರೋದು ಮನುಷ್ಯರೇ ಅಲ್ವಾ, ನಾವು ಕನ್ನಡಿಗರೇ ಅಲ್ವಾ. ಸೊ ಅದರ ಮೂಲಕವೂ ಕೂಡ ಅದನ್ನ ಅಳವಡಿಸ್ಕೊಂಡು ಮುಂದುವರ್ಸ್ಕೊಂಡು ಹೋಗ್ಬೇಕು, ಬೆಳೆಸ್ಕೊಂಡು ಹೋಗ್ಬೇಕು ಅನ್ನೋದು ಕಾನೂನು. ಬರೀ ಬರವಣಿಗೆಯಲ್ಲಿ ಕೊಟ್ಟಿದ ತಕ್ಷಣನೇ ಹೌದು ಅಂತ ಇಲ್ಲ. ಎಷ್ಟೋ ಶಾಸನಗಳು ಬರೀ ಇವತ್ತು ಬರವಣಿಗೆಯಲ್ಲಿ ಮಾತ್ರ ಇದೆ, ನಾವು ಬದುಕಿನಲ್ಲಿ ಅಳವಡಿಸ್ಕೊಂಡಿದ್ದು ಇಲ್ವೇ ಇಲ್ಲ. ಇದು ಎರಡು ಕಡೆಯಿಂದಲೂ ಆಗ್ಬೇಕಾದಂತಹ ಕೆಲಸ ಅಲ್ವಾ. ಹಾಗಾಗಿ ಯಾವ್ಯಾವ ರೀತಿಯಲ್ಲಿ ಅದನ್ನ ಉಳಿಸೋ ಪ್ರಯತ್ನವನ್ನ ಮಾಡಬೇಕು ಅನ್ನುವಂಥದ್ರ ಚರ್ಚೆ ಮುಂದಿನ ಭಾಗದಲ್ಲಿ ಲೇಖಕರು ಮಾಡಿದ್ದಾರೆ. ನೋಡಿ, ಇವತ್ತಿನ ಶಿಕ್ಷಣ ಮಟ್ಟದಲ್ಲಿ ಇಂಗ್ಲಿಷ್ ಮಾಧ್ಯಮದಲ್ಲಿ ಹೆಚ್ಚಾಗಿ ಕಲಿಯುವಂಥದ್ದು ಅದೊಂದು ಪ್ರತಿಷ್ಠೆಯ ಪ್ರಶ್ನೆಯಾಗಿ ಉಳಿದುಬಿಟ್ಟಿದೆ ಇವತ್ತಿನ ಒಂದು ಕಾಲಮಾನದಲ್ಲಿ. ಮೊದಲೆಲ್ಲ ಸರ್ಕಾರಿ ಶಾಲೆಗಳಲ್ಲಿ ಕನ್ನಡ ಮಾಧ್ಯಮದಲ್ಲಿ ಮತ್ತು ಉನ್ನತ ಹುದ್ದೆಯಲ್ಲಿರುವಂತಹ ಅಧಿಕಾರಿಗಳ ಮಕ್ಕಳು ಕೂಡ ಕನ್ನಡ ಶಾಲೆಗಳಲ್ಲಿ, ಕನ್ನಡ ಮಾಧ್ಯಮದಲ್ಲಿ, ಸರ್ಕಾರಿ ಶಾಲೆಗಳಲ್ಲಿ ಓದಿಸ್ತಾ ಇದ್ರು ಅನ್ನುವಂಥದ್ದು. ಆದರೆ ಇವತ್ತು ಕೂಲಿಗೆ ಹೋಗುವ ಪೋಷಕರ ಮಕ್ಕಳು ಕೂಡ ಇಂಗ್ಲಿಷ್ ಮಾಧ್ಯಮದಲ್ಲಿ ಕಲಿಬೇಕು ಅಂತ. ಅಂದರೆ ಇಲ್ಲಿ ಕೂಲಿಗೆ ಹೋಗೋರು ಕನ್ನಡ ಮೀಡಿಯಂಗೆ ಹೋಗಬೇಕು, ಪ್ರತಿಷ್ಠೆಯ ಹಂತದಲ್ಲಿ ಬದುಕ್ತಾ ಇರೋರು ಇಂಗ್ಲಿಷ್ ಮೀಡಿಯಂ ಕಲಿಸ್ಬೇಕು ಅನ್ನೋದು ನನ್ನ ವಾದ ಅಲ್ಲ. ಶಿಕ್ಷಣವನ್ನ ಯಾವ ಮಟ್ಟದ ಹಂತದಲ್ಲಿ ಕಲಿಸಿದ್ರೆ ಮಕ್ಕಳಿಗೆ ವಿದ್ಯೆ ಮೈ ಹತ್ತುತ್ತೆ
ಅವ್ರ ಮನಸ್ಸಿಗೆ ತಲುಪುತ್ತೆ ಅನ್ನೋವಂಥದ್ರ ಅರ್ಥ ಮಾತ್ರ ನಾನು ಹೇಳೋ ಪ್ರಯತ್ನ ಮಾಡ್ತಾ ಇದ್ದೀನಿ. ಇಂಗ್ಲೀಷ್ ಅನ್ನುವಂಥದ್ದು ಅಥವಾ ಇಂಗ್ಲೀಷ್ ಮಾಧ್ಯಮದಲ್ಲಿ ಓದಿಸೋದು ಅನ್ನುವಂಥದ್ದು ಇವತ್ತು ಇಂಗ್ಲೀಷ್ ಭಾಷೆ ವ್ಯಾಮೋಹಕ್ಕೆ ಒಳಗಾಗಿ ಇಂಗ್ಲೀಷ್ ಭಾಷೆಯ ವ್ಯಾಮೋಹಕ್ಕೆ ಒಳಗಾಗಿ ಕನ್ನಡವನ್ನು ಮರಿತಾ ಇದ್ದಾರೆ ಅಂತ. ಅದಾಗಬಾರ್ದು. ಮಕ್ಕಳನ್ನ ನೀವು ಪರೀಕ್ಷೆ ಮಾಡಿ ನಿಮಗೆ ಯಾವ ಭಾಷೆಯಲ್ಲಿ ಶಿಕ್ಷಣವನ್ನು ಕಲಿತ್ರೆ ನಿಮ್ಗೆ ತುಂಬ ಖುಷಿ ಆಗುತ್ತೆ ಅಂದರೆ ಕನ್ನಡ ಅಂತಾರೆ. ಏಕೆಂದರೆ ಮಾತೃಭಾಷೆ ಕನ್ನಡ ಇರೋದ್ರಿಂದ ಅವ್ರಿಗೆ ಯಾವ ಮಾಧ್ಯಮದ ಮೂಲಕ ಅವರಿಗೆ ವಿಚಾರಗಳನ್ನು ವಿದ್ಯೆಯನ್ನು ಕಲಿಸ್ಕೊಟ್ರೆ ಸುಲಭ ಆಗುತ್ತೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಅನ್ನೋದು ಹಾಮಾನಾಯಕರ ಒಂದು ಅಭಿಪ್ರಾಯ. ಅವ್ರು ಹೇಳ್ತಾ ಇದ್ದಾರೆ ನೋಡಿ, ಕನ್ನಡವನ್ನು ಕಟ್ಟುವ ಕೆಲಸ ಅನ್ನುವಂತಹ ವಿಚಾರಕ್ಕಾಗಿ ಇಂಗ್ಲಿಷ್ ಭಾಷೆಯನ್ನು ಕಲಿಸಿ ವಿಷಯಗಳನ್ನು ನಮ್ಮ ಭಾಷೆಗಳಲ್ಲಿಯೇ ಕಲಿಸ್ಬೇಕು. ಮಾಧ್ಯಮದ ಪ್ರಶ್ನೆ ಅಂತ ಬಂದಾಗ ನಮ್ಮಲ್ಲಿ ಬಗೆಹರಿಸಲಾರದಂತಹ ಸಮಸ್ಯೆಯಾಗಿ ಕೂತ್ಬಿಟ್ಟಿದೆ ಇವತ್ತು. ಎಷ್ಟೋ ಬಾರಿ ಶಿಕ್ಷಣ ತಜ್ಞರೆನಿಸಿಕೊಂಡವ್ರಿಗೆ ಕೂಡ ಈ ಒಂದು ವಿಚಾರಗಳು ಅರ್ಥ ಆಗ್ತಾ ಇಲ್ವಾ ಅನ್ನುವ ರೀತಿಯಲ್ಲಿ ಅವರು ಅಭಿಪ್ರಾಯ ಪಡ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ ಅನೇಕ ಸಲ ಭಾಷೆಯನ್ನು ಕಲಿಸೋದು ಅಥವಾ ಭಾಷೆಯ ಮೂಲಕ ಕಲಿಸೋದು ಆ ಎರಡರ ನಡುವಿನ